Hello everyone, welcome back to my next video. I'm Nandini, working as Assistant Professor in the Department of Commerce at Government First Grade College for Women, Tumkur. Dear student, in my last two videos, I discussed about what is cost, what are the concept or classification of cost, and what are the formulas we need to use in order to solve the problems. And in this video, I am discussing about what are the problems which we have seen in cost analysis. ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಕಾಸ್ಟ್ ಅನಾಲಿಸಿಸ್ ಕಾನ್ಸೆಪ್ಟ್ ಅಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಮತ್ತೆ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಅನ್ನ ಮಾಡ್ತಾ ಇದ್ದೀನಿ. Okay, before discussing or before moving to the problems and as well as the solution, first let us once glance what are the formulas we need to use in order to solve the problems. ಪ್ರಾಬ್ಲಮ್ಸು ಮತ್ತು ಸೊಲ್ಯೂಷನ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ನಮಗೆ ತುಂಬ ನೆಸೆಸಿಟಿ ಮತ್ತು ನೀಡ್ ಇರುವಂತಹ ಫಾರ್ಮುಲಾಸ್ನ ಒಂದ್ಸಲ ನಾವು ನೋಡಿಬಿಡೋಣ. ಓಕೆ, ಫಸ್ಟು ನಮಗೆ ಇಲ್ಲಿ ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಅಥವಾ ಅದನ್ನು ಕೆಲವು ಸಲ ನಮಗೆ ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ. ಟೋಟಲ್ ಕಾಸ್ಟ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಬೇಕು ಅಂತಂದರೆ ನಮಗೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮತ್ತು ಟೋಟಲ್ ವೇರಿಯಬಲ್ ಕಾಸ್ಟ್ ಎರಡನ್ನೂ ಕೂಡ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ದ ಟೋಟಲ್ ಕಾಸ್ಟ್. ದೆನ್ if you want to get total fixed cost, we have to deduct total variable cost from the total cost. ಟೋಟಲ್ ಫಿಕ್ಸ್ಡ್ ಕಾಸ್ಟನ್ನು ಹೇಗೆ ಅಸರ್ಟೈನ್ ಮಾಡ್ತೀವಿ ಅಂತ ಅಂದರೆ ಟೋಟಲ್ ಕಾಸ್ಟಲ್ಲಿ ಟೋಟಲ್ ವೇರಿಯಬಲ್ ಕಾಸ್ಟನ್ನು ಲೆಸ್ ಮಾಡಿದ್ರೆ ಅಥವಾ ಡಿಡಕ್ಟ್ ಮಾಡಿದ್ರೆ ನಮಗೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಸಿಗುತ್ತೆ. ನೆಕ್ಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್ ಬೇಕು ಅಂತ ಅಂದರೆ ಟೋಟಲ್ ಕಾಸ್ಟಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟನ್ನು ನಾವು ಲೆಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಆವರೇಜ್ ಕಾಸ್ಟ್. ಆವರೇಜ್ ಕಾಸ್ಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದರೆ ಟೋಟಲ್ ಕಾಸ್ಟ್ ಎಷ್ಟು ಅಂತ ಇರುತ್ತೆ ಮತ್ತು ಎಷ್ಟು ನಂಬರ್ ಆಫ್ ಯೂನಿಟ್ಸನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಕ್ವಾಂಟಿಟಿ ಇಸ್ ನಥಿಂಗ್ ಬಟ್ ಹೌ ಮೆನಿ ಯೂನಿಟ್ಸ್ ಹ್ಯಾವ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಕಂಪನಿ. ಟೋಟಲ್ ಕಾಸ್ಟನ್ನು ನಾವು ನಂಬರ್ ಆಫ್ ಯೂನಿಟ್ಸಿಂದ ಡಿವೈಡ್ ಮಾಡಿದ್ರೆ ನಮಗೆ ಆವರೇಜ್ ಕಾಸ್ಟ್ ಅಥವಾ ಆವರೇಜ್ ಟೋಟಲ್ ಕಾಸ್ಟ್ ಎಷ್ಟು ಅಂತ ಸಿಗುತ್ತೆ. ಅದಕ್ಕೆ ಆಲ್ಟರ್ನೇಟಿವ್ ಫಾರ್ಮುಲಾ ಕೂಡ ಇದೆ. ಆವರೇಜ್ ಕಾಸ್ಟ್ ಈಕ್ವಲ್ಸ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಆವರೇಜ್ ವೇರಿಯಬಲ್ ಕಾಸ್ಟ್. ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಮತ್ತು ಆವರೇಜ್ ವೇರಿಯಬಲ್ ಕಾಸ್ಟ್ ಎರಡನ್ನೂ ಆ್ಯಡ್ ಮಾಡಿದ್ರು ಕೂಡ ನಮಗೆ ಆವರೇಜ್ ಕಾಸ್ಟ್ ಎಷ್ಟು ಅಂತ ಸಿಗುತ್ತೆ. ನೆಕ್ಸ್ಟ್ average fixed cost. So in order to get the average fixed cost, we have to divide. ಇದು ಬೇಕು ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಬೇಕು ಅಂತ ಅಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟನ್ನ ನಾವು ಆಲ್ರೆಡಿ ಏನು ಫೈಂಡ್ ಔಟ್ ಮಾಡಿರ್ತೀವಿ ಅಲ್ವಾ, ಆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಆರ್ ಕ್ವಾಂಟಿಟಿ ಎಷ್ಟಿದೆಯೋ ಇದನ್ನು ನಾವು ಡಿವೈಡ್ ಮಾಡಿದ್ರೆ ನಮಗೆ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಅಂತ ಸಿಗುತ್ತೆ. ಇದಕ್ಕೂ ಕೂಡ ನಮಗೆ ಆಲ್ಟರ್ನೇಟಿವ್ ಫಾರ್ಮುಲಾ ಇದೆ. ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ಸ್ ಆವರೇಜ್ ಕಾಸ್ಟ್ ಮೈನಸ್ ಆವರೇಜ್ ವೇರಿಯಬಲ್ ಕಾಸ್ಟ್. ನೆಕ್ಸ್ಟ್ ಆವರೇಜ್ ವೇರಿಯಬಲ್ ಕಾಸ್ಟ್. ಆವರೇಜ್ ವೇರಿಯಬಲ್ ಕಾಸ್ಟನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಅಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟು ಅಂತ ಇರುತ್ತೆ ನಮಗೆ. ಆ ಟೋಟಲ್ ವೇರಿಯಬಲ್ ಕಾಸ್ಟನ್ನ ನಾವು ನಂಬರ್ ಆಫ್ ಕ್ವಾಂಟಿಟಿ ಅಥವಾ ಯೂನಿಟ್ಸಿಂದ ಡಿವೈಡ್ ಮಾಡಿದ್ರೆ ನಮಗೆ ಆವರೇಜ್ ವೇರಿಯಬಲ್ ಕಾಸ್ಟ್ ಎಷ್ಟು ಅಂತ ಸಿಗುತ್ತೆ. ಇದಕ್ಕೂ ಕೂಡ ಆಲ್ಟರ್ನೇಟಿವ್ ಫಾರ್ಮುಲಾ ಆವರೇಜ್ ವೇರಿಯಬಲ್ ಕಾಸ್ಟ್ ಈಕ್ವಲ್ಸ್ ಆವರೇಜ್ ಕಾಸ್ಟ್ ಮೈನಸ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್. ಅಂಡ್ ದ ಲಾಸ್ಟ್ ಒನ್ ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟನ್ನ ಹೇಗೆ ಇಲ್ಲಿ ನಾವು ಕಾಂಪ್ಯೂಟ್ ಅಥವಾ ಅಸರ್ಟೈನ್ ಮಾಡ್ತೀವಿ ಅಂತ ಅಂದರೆ ಎರಡರಲ್ಲಿ ಯಾವ ಫಾರ್ಮುಲಾ ಬೇಕಾದರೂ ಯೂಸ್ ಮಾಡ್ಬೋದು. ಈ ಫಾರ್ಮುಲಾ ಏನು ಹೇಳುತ್ತೆ ಅಂತ ಅಂದರೆ ಈ ಒಂದು ಸಿಂಬಲ್ ಚೇಂಜ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ವಾಟ್ ಈಸ್ ದ ಚೇಂಜಸ್ ಇನ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ವಾಟ್ ಈಸ್ ದ ಚೇಂಜಸ್ ಇನ್ ಟೋಟಲ್ ಕ್ವಾಂಟಿಟಿ. ಟೋಟಲ್ ಕಾಸ್ಟು ಮತ್ತು ಟೋಟಲ್ ಕ್ವಾಂಟಿಟಿನಲ್ಲಿ ಏನು ಚೇಂಜಸ್ ಆಗಿದೆಯೋ ಅದನ್ನು ನಾವು ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಮಾರ್ಜಿನಲ್ ಕಾಸ್ಟ್ ಎಷ್ಟು ಅಂತ ಸಿಗುತ್ತೆ. ಅಥವಾ ಆಲ್ಟರ್ನೇಟಿವ್ ಫಾರ್ಮುಲಾ ಹೇಗೆ ಯೂಸ್ ಮಾಡ್ಬೋದು ಅಂತ ಅಂದರೆ ಮಾರ್ಜಿನಲ್ ಕಾಸ್ಟ್ ಎನ್ ಈಕ್ವಲ್ಸ್ ಟೋಟಲ್ ಕಾಸ್ಟ್ ಎನ್ ಮೈನಸ್ ಟೋಟಲ್ ಕಾಸ್ಟ್ ಎನ್ ಮೈನಸ್ 1. ಇದು ಫಾರ್ಮುಲಾನ ಹಾಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಅದನ್ನು ನಾವು ಒಂದು ಪ್ರಾಬ್ಲಮಿಗೆ ಅಪ್ಲೈ ಮಾಡಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ಲೆಟ್ ಅಸ್ ಸಿ ಫಸ್ಟ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮನ್ನು ನಾವು ಇವಾಗ ಫಸ್ಟ್ ನೋಡೋಣ. ಯೂಸಿಂಗ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಆವರೇಜ್ ಫಿಕ್ಸ್ಡ್ ಕಾಸ್ಟ್, ಆವರೇಜ್ ವೇರಿಯಬಲ್ ಕಾಸ್ಟ್, ಆವರೇಜ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್.
ಈ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ಸನ್ನು ಬೇಸಾಗಿಟ್ಕೊಂಡು ಇಲ್ಲಿ ನಾವು ಇಷ್ಟು ಕಾಸ್ಟನ್ನ ಇವಾಗ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಓಕೆ, ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟ್ ನಮಗೆ ಔಟ್ಪುಟ್ ಇನ್ ಯೂನಿಟ್ಸ್, ಇದನ್ನು ನಾವು ಕ್ವಾಂಟಿಟಿ ಅಂತ ಕೂಡ ಕರಿತೀವಿ. 0 ಪ್ರೊಡಕ್ಷನ್ ಇದೆ, 10 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, 20 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, 30 ಯೂನಿಟ್ಸ್, 40 ಯೂನಿಟ್ಸ್, 50 ಯೂನಿಟ್ಸ್ ಆ್ಯಂಡ್ 60 ಯೂನಿಟ್ಸ್. ಓಕೆ, ಇಷ್ಟು ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಟೋಟಲ್ ಕಾಸ್ಟ್ ನಮಗೆ ಎಷ್ಟು ಅರೈಸ್ ಆಗಿದೆ ಅಂತ ನಮಗೆ ಇಲ್ಲಿ ಟೋಟಲ್ ಕಾಸ್ಟಿನ ಡೀಟೇಲ್ಸನ್ನು ಕೊಟ್ಕೊಳ್ತಾ ಹೋಗಿದ್ದಾರೆ. ಟೋಟಲ್ ಕಾಸ್ಟ್ ಅಂತ ಅಂದರೆ ನಮಗೆ ಗೊತ್ತಿರಬೇಕು, ಇಟ್ ಇನ್ಕ್ಲೂಡ್ಸ್ ಬೋತ್ ಟೋಟಲ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಆಸ್ ವೆಲ್ ಆಸ್ ದ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಈ ಟೋಟಲ್ ಕಾಸ್ಟಲ್ಲಿ ನಮಗೆ ಟೋಟಲ್ ವೇರಿಯಬಲ್ಲು ಮತ್ತು ಟೋಟಲ್ ಫಿಕ್ಸ್ಡ್ ಕಾಸ್ಟು ಎರಡೂ ಕೂಡ ಆ್ಯಡ್ ಆಗಿರುತ್ತೆ. ಓಕೆ, ನೋಡೋಣ. 0 ಪ್ರೊಡಕ್ಷನ್ ಇದ್ದಾಗ ನಮಗೆ ಟೋಟಲ್ ಕಾಸ್ಟ್ 400 ಯೂನಿಟ್ಸ್ ಇನ್ಕರ್ಡ್ ಆಗಿದೆ. ದೆನ್ 10 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 480 ರೂಪೀಸ್ ಟೋಟಲ್ ಕಾಸ್ಟ್ ಇನ್ಕರ್ಡ್ ಆಗಿದೆ. 20 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 560 ರೂಪೀಸ್ ನಮಗೆ ಟೋಟಲ್ ಕಾಸ್ಟ್ ಇನ್ಕರ್ಡ್ ಆಗಿದೆ. ದೆನ್ 30 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಟೋಟಲ್ 600 ರೂಪೀಸ್ ನಮಗೆ ಟೋಟಲ್ ಕಾಸ್ಟ್ ಇನ್ಕರ್ಡ್ ಆಗಿದೆ. 40 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಮಗೆ ಟೋಟಲ್ ಕಾಸ್ಟ್ 640 ರೂಪೀಸ್ ಇನ್ಕರ್ಡ್ ಆಗಿದೆ. ದೆನ್ 50 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 650 ರೂಪೀಸ್ ನಮಗೆ ಟೋಟಲ್ ಕಾಸ್ಟ್ ಇನ್ಕರ್ಡ್ ಆಗಿದೆ. ದೆನ್ ಲಾಸ್ಟ್ ಒನ್ 60 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಮಗಿಲ್ಲಿ ಟೋಟಲ್ ಕಾಸ್ಟು 720 ರೂಪೀಸ್ ಇನ್ಕರ್ಡ್ ಆಗಿದೆ. ಓಕೆ, ಈ ಎರಡೂ ಇನ್ಫಾರ್ಮೇಷನ್ಸನ್ನು ಬೇಸಾಗಿ ಇಟ್ಕೊಂಡು ನಾವು ಇದಿಷ್ಟು ಕಾಸ್ಟನ್ನ ಅಸರ್ಟೈನ್ ಮಾಡಬೇಕಾಗತ್ತೆ. ಲೆಟ್ ಅಸ್ ಮೂವ್ ಆನ್ ಟು ದಿ ಸೊಲ್ಯೂಷನ್. ಓಕೆ, ಸೊಲ್ಯೂಷನ್ನು ತುಂಬಾ ಸಿಂಪಲ್. ಇವಾಗ ನಾವು ಏನು ಡಿಸ್ಕಸ್ ಮಾಡಿದ್ದೀವೋ ಆ ಒಂದು ಫಾರ್ಮುಲಾಸ್ನ ನೀವು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಅಂತ ಅಂದರೆ ತುಂಬ ಈಸಿಯಾಗಿ ನಾವಿಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಓಕೆ, ಹೆಡ್ಡಿಂಗ್ ಕಾಂಪಿಟೇಷನ್ ಆಫ್ ಕಾಸ್ಟ್ ಶೆಡ್ಯೂಲ್. ಓಕೆ, ನೋಡ್ಕೊಳ್ಳಿ, ಇಲ್ಲಿ ಯಾವ ಥರ ಕಾಲಮ್ಸನ್ನ ನಾವು ಹಾಕೋಬೇಕು ಅಂತ ಅಂದರೆ ಕೊಟ್ಟಿರೋ ಇನ್ಫಾರ್ಮೇಷನ್ ಏನಿರುತ್ತೆ ಅದನ್ನು ಆ್ಯಸ್ ಯೂಶುವಲ್ 2 ಕಾಲಮನ್ನು ಹಾಕೊಳ್ತೀವಿ. ಇನ್ನು ರಿಮೈನಿಂಗ್ ನಮಗೆ ಎಷ್ಟು ಕಾಸ್ಟನ್ನ ಇಲ್ಲಿ ಕಾಂಪ್ಯೂಟ್ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಅಂದರೆ 1 2 3 4 5 6 ಟೈಪ್ಸ್ ಆಫ್ ಕಾಸ್ಟನ್ನ ನಮಗಿಲ್ಲಿ ಅಸರ್ಟೈನ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಅಲಾಂಗ್ ವಿತ್ ದೀಸ್ 2 ಕಾಲಮ್ಸ್ ವಿ ಹ್ಯಾವ್ ಟು ಇನ್ಸರ್ಟ್ 6 ಕಾಲಮ್ಸ್. ಈ 2 ಕಾಲಮ್ಸ್ ಜೊತೆಗೆ ನಮಗೆ ಇನ್ನು ರಿಮೈನಿಂಗ್ 6 ಕಾಲಮ್ಸನ್ನು ನಾವಿಲ್ಲಿ ಹಾಕೋಬೇಕಾಗುತ್ತೆ. ಓಕೆ, ಫಸ್ಟ್ ಏನು ನಮಗೆ ಪ್ರಾಬ್ಲಮಲ್ಲೇ ಕೊಟ್ಟಿರೋ ಔಟ್ಪುಟ್ ಕಾಲಮ್ನ ಹಾಕ್ಕೊಳ್ತೀವಿ. ನೋಡಿ, ಇಲ್ಲಿ ಗಿವನ್ ಅಂತ ನಾನು ಹಾಕಿದ್ದೀನಿ ಅಲ್ವಾ, ಗಿವನ್ ಅಂತ ಏನು ಹಾಕಿರ್ತೀವೋ ಅದು ಪ್ರಾಬ್ಲಮಲ್ಲೇ ಕೊಟ್ಟಿರುವಂಥ ಇನ್ಫಾರ್ಮೇಷನ್. ದೆನ್ ಟೋಟಲ್ ಕಾಸ್ಟ್, ದಿಸ್ ಈಸ್ ಆಲ್ಸೋ ಗಿವನ್ ಇನ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್. ಓಕೆ, ಇನ್ನು ರಿಮೈನಿಂಗ್ ನಾವು ಏನು ಕಾಂಪ್ಯೂಟ್ ಮಾಡಬೇಕಾಗಿರುತ್ತೋ ಅದ್ರ ಡೀಟೇಲ್ಸನ್ನು ನಾನು 1 by 1 ಇಲ್ಲಿ ಹಾಕಿದ್ದೀನಿ ನೋಡಿ. ಓಕೆ, ಫಸ್ಟ್ ಏನು ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಆವರೇಜ್ ಫಿಕ್ಸ್ಡ್ ಕಾಸ್ಟ್, ಆವರೇಜ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್. ತುಂಬ ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗಲಿ ಅನ್ನೋ ಇಂಟೆನ್ಷನಿಂದ ನಾನು ಅದಕ್ಕೆ ಸಂಬಂಧಪಟ್ಟಿರೋ ಅಥವಾ ರಿಲೆವೆಂಟ್ ಫಾರ್ಮುಲಾಸ್ನು ಕೂಡ ನಾನು ಇಲ್ಲೇ ಹಾಕೊಳ್ತಾ ಹೋಗಿದ್ದೇನೆ. ಓಕೆ, ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಕೊಟ್ಟಿರೋ ಇನ್ಫಾರ್ಮೇಷನ್ ಆಸ್ ಯೂಶುವಲ್ ಫಸ್ಟು ಬರ್ಕೊಳ್ತೀವಿ. ಓಕೆ, ನಮಗಿಲ್ಲಿ ಏನು ಕೇಳಿದ್ದಾರೆ, ಟೋಟಲ್ ಫಿಕ್ಸ್ಡ್ ಕಾಸ್ಟನ್ನು ಅಸರ್ಟೈನ್ ಮಾಡಬೇಕು. ಇವಾಗ ಫಿಕ್ಸ್ಡ್ ಕಾಸ್ಟ್ ಅಂದರೆ ಏನು ಅಂತ ನಾನು ಥಿಯರಿನಲ್ಲಿ ನಿಮಗೆ ತುಂಬ ಇನ್ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಫಿಕ್ಸ್ಡ್ ಕಾಸ್ಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಕಾನ್ಸ್ಟಂಟ್ ಆರ್ ಫಿಕ್ಸ್ಡ್ ಆ್ಯಂಡ್ ಇಟ್ ಡಸಂಟ್ ವೇರಿ ಅಕಾರ್ಡಿಂಗ್ ಟು ದ ವಾಲ್ಯೂಮ್ ಆಫ್ ಪ್ರೊಡಕ್ಷನ್. ನಾವು ಪ್ರೊಡಕ್ಷನ್ ಜಾಸ್ತಿನಾದರೂ ಮಾಡಲಿ, ಪ್ರೊಡಕ್ಷನ್ ಕಡಿಮೆನಾದರೂ ಮಾಡಲಿ, ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗೋದಿಲ್ಲ. ಅದು ಯಾವಾಗಲೂ ಕೂಡ ಕಾನ್ಸ್ಟಂಟ್ ಆಗಿರುತ್ತೆ ಇನ್ ಟೋಟಲ್ ಅಂತ ಹೇಳಿದ್ದೆ. ಆ್ಯಂಡ್ ಇನ್ನು ಇಂಪಾರ್ಟೆಂಟ್ ಥಿಂಗ್ ಏನು ಈ ಒಂದು ಫಿಕ್ಸ್ಡ್ ಕಾಸ್ಟಲ್ಲಿ ಅಂತ ಅಂದರೆ ದಿಸ್ ಕಾಸ್ಟ್ ವಿಚ್ ಈಸ್ ಇನ್ಕರ್ಡ್ ಈವನ್ ಡ್ಯೂರಿಂಗ್ 0 ಪ್ರೊಡಕ್ಷನ್. ಕಂಪನಿನಲ್ಲಿ ನಾವು ಪ್ರೊಡಕ್ಷನ್ ಮಾಡಲಿಲ್ಲ ಅಂತ ಅಂದ್ರೂ 0 ಪ್ರೊಡಕ್ಷನ್ ಇದ್ರೂ ಕೂಡ ಇನ್ಕರ್ಡ್ ಆಗುವಂತಹ ಕಾಸ್ಟ್ ಏನಿರುತ್ತೋ ಅದು ನಮಗೆ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಕೂಡ ನಾನು ಹೇಳಿದ್ದೆ, ರೆಂಟ್ ಆಫ್ ದ ಬಿಲ್ಡಿಂಗ್. ಇವಾಗ ನಾವೇನಾದರೂ ಫ್ಯಾಕ್ಟ್ರಿ ಬಿಲ್ಡಿಂಗ್ನ ರೆಂಟ್ ಪರ್ಪಸ್ಗೆ ತೊಗೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ. ಯಾವುದಾದ್ರೂ 1 ಮಂತ್ ನಾವಲ್ಲಿ ಪ್ರೊಡಕ್ಷನ್ ಮಾಡಲಿಲ್ಲ ಅಂತ ಅಂದರೆ ನಾವು ಬಿಲ್ಡಿಂಗ್ ಓನರಿಗೆ ರೆಂಟನ್ನ ಪೇ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ. ನಾವು ಪ್ರೊಡಕ್ಷನ್ ಮಾಡಲಿ ಅಥವಾ ಮಾಡ್ದಲೇ ಇರಲಿ, ಜಾಸ್ತಿನಾದರೂ ಮಾಡಲಿ ಕಡಿಮೆನಾದರೂ ಮಾಡಲಿ, ನಾವು ರೆಂಟನ್ನ ಪೇ ಮಾಡಲೇಬೇಕಾಗುತ್ತೆ. ಹಾಗಾಗಿ ನಮಗೆ ಒಂದು ತುಂಬ ಇಂಪಾರ್ಟೆಂಟ್ ಹಿಂಟ್ ಏನು ಇಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅಂತ ಅಂದರೆ ಟೋಟಲ್ ಕಾಸ್ಟು 0 ಪ್ರೊಡಕ್ಷನಲ್ಲಿ ಯಾವುದು ಇನ್ಕರ್ಡ್ ಆಗಿರುತ್ತೋ
ಝೀರೋ ಪ್ರೊಡಕ್ಷನಲ್ಲಿ ಇನ್ಕರ್ಡ್ ಆಗಿರುವಂತಹ ಕಾಸ್ಟ್ ಏನಿರುತ್ತೋ ಅದು ಯಾವಾಗಲೂ ಕೂಡ ನಮಗೆ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ನೋಡಿ, ನೀವು 0 ಯೂನಿಟ್ಸ್ ಇದ್ರು 400, 10 ಯೂನಿಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ನಮಗಿದು ವೇರಿ ಆಗಲ್ಲ ಅಂತ ಹೇಳಿದ್ದೀವಿ, ಹಾಗಾಗಿ ಅದು ಕೂಡ ನಮಗೆ 400. ನೀವು ನಂಬರ್ ಆಫ್ ಯೂನಿಟ್ಸಲ್ಲಿ ಎಷ್ಟು ಜಾಸ್ತಿನಾದರೂ ಮಾಡಿ, ಕಡಿಮೆನಾದರೂ ಮಾಡಲಿ, ಅಥವಾ 0 ಪ್ರೊಡಕ್ಷನ್ ಆದರೂ ಇರಲಿ, ಅದು ಯಾವಾಗಲೂ ಕೂಡ ನಮಗೆ ಕಾನ್ಸ್ಟಂಟ್ ಆಗಿರುತ್ತೆ ಅಂತ ಹೇಳಿದ್ದೀವಿ. ಹಾಗಾಗಿ 0 ಪ್ರೊಡಕ್ಷನಿಗೆ ಟೋಟಲ್ ಕಾಸ್ಟ್ ಅಂತ ಏನು ಕೊಟ್ಟಿರ್ತಾರೋ ಇದು ನಮಗೆ ಫಿಕ್ಸ್ಡ್ ಕಾಸ್ಟನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಈ ಒಂದು ಕಾಸ್ಟನ್ನ ನಾವು ಎಲ್ಲ ನಂಬರ್ ಆಫ್ ಯೂನಿಟ್ಸಿಗೂ ಕೂಡ ಫಸ್ಟ್ ಹಾಕೋಬೇಕಾಗುತ್ತೆ, 400 ಅಂತ. ಓಕೆ, ಇದಾದ್ಮೇಲೆ ನಮಗೆ ನೆಕ್ಸ್ಟ್ ಯಾವುದು ಬೇಕು? ಟೋಟಲ್ ವೇರಿಯಬಲ್ ಕಾಸ್ಟ್. ಓಕೆ ನೋಡಿ, ಫಾರ್ಮುಲಾ ಕೂಡ ಇಲ್ಲೇ ಇದೆ. ಸೊ ಟೋಟಲ್ ವೇರಿಯಬಲ್ ಕಾಸ್ಟನ್ನ ಹೇಗೆ ಅಸರ್ಟೈನ್ ಮಾಡ್ತೀವಿ ಅಂತ ಅಂದರೆ, ಟೋಟಲ್ ಕಾಸ್ಟಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟನ್ನ ನಾವು ಡಿಡಕ್ಟ್ ಮಾಡಿದ್ರೆ ಬರುವಂತಹ ರಿಸಲ್ಟ್ ಏನಿರುತ್ತೋ ಅದು ನಮಗೆ ಟೋಟಲ್ ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. ಓಕೆ, ಸೊ ಈ ಫಾರ್ಮುಲಾಗೆ ನಾವಿಲ್ಲಿ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡ್ಕೊಳ್ತಾ ಹೋಗೋಣ. ಸೊ ಟೋಟಲ್ ಕಾಸ್ಟ್ ಮೈನಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಓಕೆ, ಫಸ್ಟ್ ಕೇಸಲ್ಲಿ ನೋಡೋಣ. ಟೋಟಲ್ ಕಾಸ್ಟ್ ಎಷ್ಟಿದೆ? 400 ಯೂನಿಟ್ಸ್ ಇದೆ, ಸಾರಿ 400 ರುಪೀಸ್ ಇದೆ. ದೆನ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆಲ್ಸೋ 400 ರುಪೀಸ್. 400 ರುಪೀಸಲ್ಲಿ 400 ರುಪೀಸ್ನ ನೀವು ಡಿಡಕ್ಟ್ ಮಾಡಿದ್ರೆ ನಮಗೆ ಬರೋವಂತಹ ರಿಸಲ್ಟ್ 0. ಹಾಗಾಗಿ ಇಲ್ಲಿ ವೇರಿಯಬಲ್ ಕಾಸ್ಟ್ ಕೂಡ 0 ಆಗಿರುತ್ತೆ. ನಾನು ಇದನ್ನು ಕೂಡ ಥಿಯರಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೆ, ವೇರಿಯಬಲ್ ಕಾಸ್ಟ್ ನಮಗೆ ಪ್ರೊಡಕ್ಷನ್ ಆದರೆ ಮಾತ್ರ ಇನ್ಕರ್ಡ್ ಆಗುತ್ತೆ. ಯಾವಾಗ ಪ್ರೊಡಕ್ಷನ್ ಮಾಡೋದಿಲ್ವೋ ಅಂದರೆ 0 ಪ್ರೊಡಕ್ಷನ್ಲಿ ನಮಗೆ ಯಾವುದೇ ಕಾರಣಕ್ಕೂ ವೇರಿಯಬಲ್ ಕಾಸ್ಟ್ ಇನ್ಕರ್ಡ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ 400 ರುಪೀಸಲ್ಲಿ 400ನ ಡಿಡಕ್ಟ್ ಮಾಡಿದ್ರೆ ನಮಗೆ 80 ರುಪೀಸ್ ಸಿಗುತ್ತೆ, ಅದು ಟೋಟಲ್ ವೇರಿಯಬಲ್ ಕಾಸ್ಟ್. ನೆಕ್ಸ್ಟ್ 560 ರುಪೀಸ್ ಮೈನಸ್ 400 160 ಬರುತ್ತೆ. ದೆನ್ 600ಅಲ್ಲಿ 400ನ ಡಿಡಕ್ಟ್ ಮಾಡಿದ್ರೆ 200 ಬರುತ್ತೆ. 640ನಲ್ಲಿ 400ನ ಡಿಡಕ್ಟ್ ಮಾಡಿದ್ರೆ 240 ಬರುತ್ತೆ. 650ನಲ್ಲಿ 400ನ ಡಿಡಕ್ಟ್ ಮಾಡಿದ್ರೆ 250 ಬರುತ್ತೆ. 720 ರುಪೀಸಲ್ಲಿ ನೀವು 400 ರುಪೀಸ್ನ ಡಿಡಕ್ಟ್ ಮಾಡಿದ್ರೆ 320 ರುಪೀಸ್ ಬರುತ್ತೆ. ಹಾಗಾಗಿ ತುಂಬ ಸಿಂಪಲ್. ಟೋಟಲ್ ಕಾಸ್ಟಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟನ್ನು ನೀವು ಜಸ್ಟ್ ಡಿಡಕ್ಟ್ ಮಾಡ್ಕೊಳ್ತಾ ಹೋಗಿ ಬರೋವಂತಹ ರಿಸಲ್ಟ್ ಏನಿರುತ್ತೋ ಅದು ನಮಗೆ ಟೋಟಲ್ ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. ಓಕೆ, ಈಗ 3 ಕಾಸ್ಟ್ ನಮಗೆ ಗೊತ್ತಾಗಿದೆ. ಇನ್ನು ನೆಕ್ಸ್ಟ್ ಆವರೇಜ್ ಕಾಸ್ಟನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಇದು ಒಂದು 2 ಆಲ್ಟರ್ನೇಟಿವ್ ಫಾರ್ಮುಲಾ ಇದೆ, ಬಟ್ ಇದು ನಮಗೆ ತುಂಬ ಸಿಂಪಲ್ ಆಗಿ ಸೊಲ್ಯೂಷನ್ಸನ್ನ ಮಾಡ್ಬೋದು. ಇದರಲ್ಲಿ ಏನು ಹೇಳುತ್ತೆ ಇದ್ರದ್ದು ರಿಲೆವೆಂಟ್ ಫಾರ್ಮುಲಾ? ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಆರ್ ನಂಬರ್ ಆಫ್ ಕ್ವಾಂಟಿಟಿ. ನೋಡಿ, ಟೋಟಲ್ ಕಾಸ್ಟ್ ಇಲ್ಲಿದೆ ನಮಗೆ, ಮತ್ತೆ ಎಷ್ಟು ನಂಬರ್ ಆಫ್ ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ, ಈ 2 ಇನ್ಫಾರ್ಮೇಷನ್ ಕೂಡ ನಮಗೆ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೆರಡನ್ನೂ ಬೇಸ್ ಆಗಿಟ್ಕೊಂಡು ನಾವು ಆವರೇಜ್ ಕಾಸ್ಟನ್ನ ಇಲ್ಲಿ ಅಸರ್ಟೈನ್ ಮಾಡ್ಬೋದು. ಓಕೆ, ಫಸ್ಟ್ ಒನ್ ನೋಡೋಣ. ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಅಲ್ವಾ? ಟೋಟಲ್ ಕಾಸ್ಟ್ 400 ಇದೆ, ಕ್ವಾಂಟಿಟಿ 0 ಇದೆ. ಹಾಗಾಗಿ ಅದೆರಡನ್ನೂ ನಾವು ಡಿವೈಡ್ ಮಾಡಿದ್ರೆ ನಮಗೆ ಬರುವಂತಹ ರಿಸಲ್ಟ್ ಕೂಡ 0ನೇ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕೇಸ್ 480 ಡಿವೈಡೆಡ್ ಬೈ 10 we will get 48. 560 divided by 20 we will get 28. 600 divided by 30 we get 20. 640 divided by 40 we will get 16 rupees. 650 divided by 50 we will get 13 rupees. 720 divided by 60 we will get 12 rupees. Just total cost ಮತ್ತೆ ಆ ಟೋಟಲ್ ಕಾಸ್ಟ್ಗೆ ಸಂಬಂಧಪಟ್ಟಿರುವಂತಹ ನಂಬರ್ ಆಫ್ ಯೂನಿಟ್ಸ್ ಅಥವಾ ಕ್ವಾಂಟಿಟಿಯಿಂದ ನೀವು ಡಿವೈಡ್ ಮಾಡ್ಕೊಳ್ತಾ ಹೋದರೆ ನಮಗೆ ಆವರೇಜ್ ಕಾಸ್ಟ್ ಎಷ್ಟು ಅಂತ ಸಿಗುತ್ತೆ. ಓಕೆ, ನೆಕ್ಸ್ಟ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್. ಆವರೇಜ್ ಫಿಕ್ಸ್ಡ್ ಕಾಸ್ಟನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅದಕ್ಕೆ ಸಂಬಂಧಪಟ್ಟಿರೋ ಫಾರ್ಮುಲಾ ಇಲ್ಲಿ ಹಾಕಿದ್ದೀನಿ ನೋಡಿ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಆರ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಓಕೆ, ನಮಗೆ ಇದಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ನಾವಿಲ್ಲಿ ಅಸರ್ಟೈನ್ ಮಾಡಿದ್ದೀವಿ ಅಲ್ಲ, 400 ರುಪೀಸ್. ಇದು ನಮಗೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ರತಿ ಸ್ಟೇಜಲ್ಲೂ ಇದೆ. ನಂಬರ್ ಆಫ್ ಯೂನಿಟ್ಸ್ ಕೂಡ ನಮಗೆ ಇಲ್ಲಿ ಇದೆ. ಹಾಗಾಗಿ ಇದು ಈ ಒಂದು ಫಾರ್ಮುಲಾಗೆ ವ್ಯಾಲ್ಯೂಸ್ನ ನಾವು ಇನ್ಸರ್ಟ್ ಮಾಡ್ಕೊಳ್ತಾ ಹೋದರೆ ನಮಗೆ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಅಂತ ಸಿಗುತ್ತೆ. ಓಕೆ, ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಕೇಸಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ? ಟೋಟಲ್ ಫಿಕ್ಸ್ಡ್ ಕಾಸ್ಟ್ 400 ರುಪೀಸ್ ಇದೆ. ದೆನ್ ಕ್ವಾಂಟಿಟಿ 0, ಹಾಗಾಗಿ 400 ಡಿವೈಡೆಡ್ ಬೈ 0 ಅಂತ ಅಂದರೆ ನಮಗೆ 0ನೇ ಬರುವಂಥದ್ದು. ನೆಕ್ಸ್ಟ್, ಸೊ ಸೆಕೆಂಡ್ ಕೇಸಲ್ಲಿ ನೋಡಿ, ಟೋಟಲ್ ಫಿಕ್ಸ್ಡ್ ಕಾಸ್ಟ್
400 ಅಂದರೆ ಪ್ರತಿ ಸ್ಟೇಜಲ್ಲೂ 400 ಇರುತ್ತೆ, ಬಟ್ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಮಾತ್ರ ನಮಗೆ ಇಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. 400 ಡಿವೈಡೆಡ್ ಬೈ 10 ಅಂತ ಅಂದರೆ 40 ರುಪೀಸ್ ಬರುತ್ತೆ. ನೆಕ್ಸ್ಟ್ 400 ಡಿವೈಡೆಡ್ ಬೈ 20 ಅಂತ ಅಂದರೆ 20 ರುಪೀಸ್ ಬರುತ್ತೆ. ದೆನ್ 400 ಡಿವೈಡೆಡ್ ಬೈ 30 ಅಂತ ಅಂದರೆ 13.33. ಇದನ್ನ ನಾವು ಫ್ರಾಕ್ಷನ್ಸ್ ತೋರಿಸಿದ್ರೆ ತೋರಿಸ್ಬೋದು, ಇಲ್ಲ ಅಂತಂದರೆ ರೌಂಡ್ ಫಿಗರಲ್ಲಿ ಬೇಕಾದರೂ ಕೂಡ ಇಡಬಹುದು. ನೆಕ್ಸ್ಟ್ 400 divided by 40, we will get 10 rupees. 400 divided by 50, we get 8 rupees. 400 divided by 60 ಮಾಡಿದ್ರೆ ನಮಗೆ 6.67 ಬರುತ್ತೆ. ಇಲ್ಲ ಬೇಕಂದ್ರೆ ರೌಂಡ್ ಫಿಗರ್ 5 and 5 ಎಬೋ ಇರೋದ್ರಿಂದ 7 ಅಂತ ಬೇಕಾದರೆ ಕೂಡ ಇಡಬಹುದು. ಓಕೆ, ಈ ಥರ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಏನಿರುತ್ತೋ ಆ ಒಂದು ಟೋಟಲ್ ಫಿಕ್ಸ್ಡ್ ಕಾಸ್ಟನ್ನು ನಾವು ನಂಬರ್ ಆಫ್ ಯೂನಿಟ್ಸ್ ಅಥವಾ ಕ್ವಾಂಟಿಟೀಸಿಂದ ಡಿವೈಡ್ ಮಾಡಿದ್ರೆ ಬರುವಂತಹ ವ್ಯಾಲ್ಯೂ ಅಥವಾ ರಿಸಲ್ಟ್ ನಮಗೆ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. ಓಕೆ, ಲೈಕ್ ವೈಸ್ ಆವರೇಜ್ ವೇರಿಯಬಲ್ ಕಾಸ್ಟ್. ಆವರೇಜ್ ವೇರಿಯಬಲ್ ಕಾಸ್ಟನ್ನ ಹೇಗೆ ಅಸರ್ಟೈನ್ ಮಾಡೋದು ಅಂತ ಅಂದರೆ ಜಸ್ಟ್ ಇಲ್ಲಿ ಫಾರ್ಮುಲಾಸ್ ಇದೆ ನೋಡಿ. ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ. ಟೋಟಲ್ ವೇರಿಯಬಲ್ ಕಾಸ್ಟ್ ಇಲ್ಲಿದೆ ನಮಗೆ, ಸೊ ಡಿವೈಡೆಡ್ ಬೈ ಕ್ವಾಂಟಿಟಿ ಅಥವಾ ಔಟ್ಪುಟ್ ಕೂಡ ನಮಗೆ ಇಲ್ಲಿ ಇದೆ. ಇದೆರಡನ್ನೂ ಕೂಡ ನಾವು ಡಿವೈಡ್ ಮಾಡ್ಕೊಳ್ತಾ ಹೋದರೆ ನಮಗೆ ಆವರೇಜ್ ವೇರಿಯಬಲ್ ಕಾಸ್ಟ್ ಎಷ್ಟು ಅಂತ ಸಿಗುತ್ತೆ. ಓಕೆ, ಫಸ್ಟ್ ಕೇಸಲ್ಲಿ ನೋಡೋಣ. ಸೊ ಏನು ಹೇಳ್ತಾರೆ, ಆವರೇಜ್ ವೇರಿಯಬಲ್ ಕಾಸ್ಟ್ ಈಕ್ವಲ್ಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ. ಸೊ ಇಲ್ಲಿ ನಮಗೆ ಟೋಟಲ್ ವೇರಿಯಬಲ್ ಕಾಸ್ಟು 0 ಇದೆ, ಕ್ವಾಂಟಿಟಿ ಕೂಡ 0 ಇದೆ, ಹಾಗಾಗಿ ಬರುವಂಥ ರಿಸಲ್ಟು ಕೂಡ ನಮಗೆ 0ನೇ ಆಗಿರುತ್ತೆ. ದೆನ್ ಸೆಕೆಂಡ್ ಕೇಸಲ್ಲಿ 80 ಡಿವೈಡೆಡ್ ಬೈ 10. 80 ಟೋಟಲ್ ವೇರಿಯಬಲ್ ಕಾಸ್ಟು, ನಂಬರ್ ಆಫ್ ಕ್ವಾಂಟಿಟಿ 10 ಇದೆ. ಎರಡನ್ನು ಡಿವೈಡ್ ಮಾಡಿದ್ರೆ ನಮಗೆ 8 ರುಪೀಸ್ ಆವರೇಜ್ ಕಾಸ್ಟ್, ಆವರೇಜ್ ವೇರಿಯಬಲ್ ಕಾಸ್ಟು ಸಿಗ್ತಾ ಹೋಗುತ್ತೆ. Then 160 divided by 20, we will get 8. 200 divided by 30, we get 6.67. 240 divided by 40, we get 6 rupees. 250 divided by 50, we will get 5 rupees. 320 divided by 60, we will get 5.33. ಈ ಒಂದು ಟೋಟಲ್ ವೇರಿಯಬಲ್ ಕಾಸ್ಟನ್ನ ನಾವು ನಂಬರ್ ಆಫ್ ಯೂನಿಟ್ಸಿಂದ ಡಿವೈಡ್ ಮಾಡ್ಕೊಳ್ತಾ ಹೋದರೆ ಬರುವಂತಹ ವ್ಯಾಲ್ಯೂಸು ನಮಗೆ ಆವರೇಜ್ ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. ದೆನ್ ಲಾಸ್ಟ್ ಒನ್, ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ಟೋಟಲ್ ವೇರಿಯಬಲ್ ಕಾಸ್ಟ್. ಈ ಮಾರ್ಜಿನಲ್ ಕಾಸ್ಟ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅಲ್ವಾ, ಇದಕ್ಕೆ ಇನ್ನೊಂದು ಹೆಸರು ನಾವು ವೇರಿಯಬಲ್ ಕಾಸ್ಟ್ ಕಾನ್ಸೆಪ್ಟ್ ಅಂತ ಕೂಡ ಹೇಳ್ತೀವಿ. ಯಾಕೆ ಅಂತ ಅಂದರೆ ಇಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಕಂಪ್ಲೀಟ್ ಇಗ್ನೋರ್ ಮಾಡ್ತೀವಿ. ಪ್ರತಿ ಸ್ಟೇಜಲ್ಲೂ ಎಷ್ಟು ನಂಬರ್ ಆಫ್ ಯೂನಿಟ್ಸನ್ನ, ಎಷ್ಟು ಅಡಿಷನಲ್ ನಂಬರ್ ಆಫ್ ಯೂನಿಟ್ಸ್ ಪ್ರಾಡಕ್ಟ್ ಇಲ್ಲಿ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೋ ಅದಕ್ಕೆ ಎಷ್ಟು ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಏನು ಇಂಡಿಕೇಟ್ ಮಾಡುತ್ತೋ ಅದು ನಮಗಿಲ್ಲಿ ಮಾರ್ಜಿನಲ್ ಕಾಸ್ಟ್ ಆಗಿರುತ್ತೆ. ಓಕೆ, ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ ನೋಡ್ಕೊಳ್ಳಿ. ನಮಗೆ 0 ಪ್ರೊಡಕ್ಷನ್ ಇದ್ದಾಗ ಟೋಟಲ್ ವೇರಿಯಬಲ್ ಕಾಸ್ಟ್ ಕೂಡ 0ನೇ ಇರುತ್ತೆ. 10 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅವಾಗ ನಮಗೆ ವೇರಿಯಬಲ್ ಕಾಸ್ಟ್ 80 ರುಪೀಸ್ ಆಗುತ್ತೆ. 20 ಯೂನಿಟ್ಸಿಗೆ ಎನ್ಹಾನ್ಸ್ ಮಾಡಿದ್ರೆ 160 ರುಪೀಸ್ ಆಗುತ್ತೆ. 30 ಯೂನಿಟ್ಸಿಗೆ ಎನ್ಹಾನ್ಸ್ ಮಾಡಿದ್ರೆ 200 ರುಪೀಸ್ ಇನ್ಕರ್ಡ್ ಆಗುತ್ತೆ. 40 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ನಮಗೆ 240. ಈ ಥರ ನಾವು ನಂಬರ್ ಆಫ್ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಜಾಸ್ತಿ ಮಾಡ್ತಾ ನಮಗೆ ಇಲ್ಲಿ ಇನ್ಕರ್ಡ್ ಆಗುವಂತಹ ಟೋಟಲ್ ವೇರಿಯಬಲ್ ಕಾಸ್ಟು ಕೂಡ ನಮಗಿಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಈ ಥರ ಸ್ಟೆಪ್ ಬೈ ಸ್ಟೆಪ್ ನಂಬರ್ ಆಫ್ ಯೂನಿಟ್ಸಲ್ಲಿ ಜಾಸ್ತಿ ಆಗಿದ ತಕ್ಷಣ ಇಲ್ಲಿ ನಮಗೆ ಕಾಸ್ಟು ಕೂಡ ಹೈಕ್ ಆಗ್ತಾ ಹೋಗುತ್ತೋ ಈ ಥರ ಇನ್ಕ್ರೀಸ್ ಆಗುವಂತಹ ಕಾಸ್ಟು ನಮಗಿಲ್ಲಿ ಮಾರ್ಜಿನಲ್ ಕಾಸ್ಟ್ ಆಗಿರುತ್ತೆ. ಓಕೆ, ಹಾಗಾಗಿ ಇದನ್ನು ಹೇಗೆ ಈ ಫಾರ್ಮುಲಾಗಿಂತ ಇನ್ನೂ ಸಿಂಪಲ್ ಆಗಿ ಹೇಗೆ ಮಾಡ್ಬೋದು ಅಂತ ಅಂದರೆ ಜಸ್ಟ್ ನಮಗಿಲ್ಲಿ ಮಾರ್ಜಿನಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಈ ಕಾಲಮನ್ನು ಮಾತ್ರ ಅಬ್ಸರ್ವ್ ಮಾಡಬೇಕು, ಇನ್ನು ರಿಮೈನಿಂಗ್ ಎಲ್ಲ ಕಾಲಮ್ಸನ್ನ ಇಲ್ಲಿ ಇಗ್ನೋರ್ ಮಾಡಿ. ಓಕೆ, ಫಸ್ಟು 0ಗೆ ಆ್ಯಸ್ ಯೂಶುವಲ್ 0 ಪ್ರೊಡಕ್ಷನ್ ಇದ್ದಾಗ ನಮಗೆ ವೇರಿಯಬಲ್ ಕಾಸ್ಟ್ ಕೂಡ 0 ಇರುತ್ತೆ, ಹಾಗಾಗಿ ಮಾರ್ಜಿನಲ್ ಕಾಸ್ಟ್ ಕೂಡ 0 ಇರುತ್ತೆ. ನೆಕ್ಸ್ಟ್ 0 ಇಂದ ನಾವು 10 ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಇಲ್ಲಿ ಕಾಸ್ಟ್ ಏನಾಗಿರುತ್ತೆ 0 ಇಂದ 80 ರುಪೀಸಿಗಾಗಿರುತ್ತೆ, ಹಾಗಾಗಿ ಇದೆರಡು ಡಿಫ್ರೆನ್ಸು ನಮಗೆ 80 ರುಪೀಸೇ ಇರುತ್ತೆ. ನೆಕ್ಸ್ಟ್ 80 ರುಪೀಸಿಂದ 160 ರುಪೀಸಿಗೆ ಜಾಸ್ತಿ ಆಗಿದೆ. ಈ 80 ರುಪೀಸಿಂದ 160ಗೆ ಜಾಸ್ತಿ ಆದಾಗ ಈ ಎರಡು ಡಿಫ್ರೆನ್ಸು ನಮಗೆ 80 ರುಪೀಸ್ ಆಗುತ್ತೆ. ದೆನ್ 160ಇಂದ 200 ರುಪೀಸಿಗೆ ಜಾಸ್ತಿ ಆಗಿದೆ.
ಸೊ ಹಾಗಾಗಿ ಇದೆರಡು ಡಿಫ್ರೆನ್ಸ್ ನಮಗೆ 40 ರುಪೀಸ್. ದೆನ್ 200 ಇಂದ 240ಗೆ ಹೈಕ್ ಆದಾಗ ನಮಗಿಲ್ಲಿ ಮಾರ್ಜಿನಲ್ ಕಾಸ್ಟ್ ಕೂಡ 40 ರುಪೀಸ್ ಆಗುತ್ತೆ. ದೆನ್ 240 ಮೈನಸ್ 250 ಅಂತ ಅಂದರೆ 240 ರುಪೀಸಿಂದ 250ಗೆ ಜಾಸ್ತಿ ಆದಾಗ ಇದೆರಡು ಡಿಫ್ರೆನ್ಸ್ ನಮಗೆ 10 ರುಪೀಸ್ ಮಾರ್ಜಿನಲ್ ಕಾಸ್ಟ್ ಆಗಿರುತ್ತೆ. ಹಾಗೆಯೇ 250 ರುಪೀಸಿಂದ 320 ರುಪೀಸಿಗೆ ಇಲ್ಲಿ ಮಾರ್ಜಿನಲ್ ಕಾಸ್ಟ್ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆದಾಗ ನಮಗೆ ಮಾರ್ಜಿನಲ್ ಕಾಸ್ಟ್ ಅವಾಗ 70 ರುಪೀಸ್ ಬರುತ್ತೆ. ಅಂದರೆ ಈಚ್ ಸ್ಟೇಜಲ್ಲಿ ಕಾಸ್ಟ್ ಎಷ್ಟು ಹೈಕ್ ಆಗಿದೆಯೋ ಆ ಜಾಸ್ತಿ ಆಗಿರುವಂತಹ ಕಾಸ್ಟ್ ನಮಗಿಲ್ಲಿ ಮಾರ್ಜಿನಲ್ ಕಾಸ್ಟ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಇವಾಗ ನಾನು ಏನು ಪ್ರಾಬ್ಲಮನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನೋ ಆ ಫಾರ್ಮುಲಾಸ್ ಎಲ್ಲ ಹಾಗೆಯೇ ಅಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕಿರೋದ್ರಿಂದ ನಿಮಗೆ ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ, ಅರ್ಥ ಕೂಡ ಆಗಿರುತ್ತೆ. ಇದನ್ನು ನೀವು 1 or 2 ಟೈಮ್ಸು ಪ್ರಾಕ್ಟೀಸ್ ಮಾಡಿ, ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಎನಿವೆ, ಥ್ಯಾಂಕ್ ಯು.